ರಾಜ್ಯ ರಾಜಕೀಯದಲ್ಲಿ ಒಂದು ಸಂಚಲನ ಹುಟ್ಟು ಹಾಕಿದ್ದು ಸದನದಲ್ಲಿ ಯತ್ನಾಳ್ ಅವರು. ಈಗ ಯತ್ನಾಳ್ ಅವರು ಒಂದೇನೋ ಮಾತನಾಡಿದ್ದಾರಂತೆ. ಬಿಜೆಪಿಯಿಂದ ಯತ್ನಾಳ್ ಅವರನ್ನೇ ಉಚ್ಚಾಟನೆ ಮಾಡಿಬಿಟ್ಟಿದ್ದಾರೆ. 6 ವರ್ಷಗಳ ಯತ್ನಾಳ್ ಉಚ್ಚಾಟನೆ ಆಗಿರೋದು. ಬಿಜೆಪಿಯಿಂದ ಯತ್ನಾಳ್ ಫೈನಲಿ ಉಚ್ಚಾಟನೆಗೊಳಪಟ್ಟಿದ್ದಾರೆ. ಈಗ ಕಾರಣ ಪದೇ ಪದೇ ನನ್ನ ಮೇಲೆ ಯಾರು ಏನು ಕ್ರಮ ತಗೊಳಕ್ಕಾಗತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಕಾದು ಕಾದು ಕಬ್ಬಿಣ ಕಾಯಕಬಿಟ್ರು, ಸರಿಯಾಗಿ ಹೊಡೆದ್ರು. ಪಕ್ಷ ವಿರೋಧಿ ಹೇಳಿಕೆ ಹಿನ್ನೆಲೆಯಲ್ಲಿ ಯತ್ನಾಳ್ನ ಉಚ್ಚಾಟನೆ ಮಾಡಿದೆ ಬಿಜೆಪಿ. ಈಗ ಬಹುದೊಡ್ಡ ಸುದ್ದಿ ಈಗ ಬರ್ತಾ ಇರುವಂಥದ್ದು. ಬಿಜೆಪಿಯಲ್ಲಿ ಅವಾಗ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಓಡಾಡ್ತಾ ಇದ್ದಂತ ಯತ್ನಾಳ್ ಅವರನ್ನ ಈಗ ಪಕ್ಷ ವಿರೋಧಿ ಹೇಳಿಕೆಯ ಹಿನ್ನೆಲೆಯಲ್ಲಿ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಅವರನ್ನ ಕರೆದು ಕೇಳಿದ್ರು ಶಿಸ್ತು ಸಮಿತಿ, ಉತ್ತರ ಕೊಡಿದಕ್ಕೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಸುಮಾರು ಸಮಯ ಅವಕಾಶಗಳನ್ನ ಕೊಟ್ಟರು. ಒಂದಲ್ಲ ಎರಡಲ್ಲ, ಪ್ರತಿ ಬಾರಿಯೂ ಕೂಡ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಾಗ ಆ ಪಕ್ಷ ಎರಡೂ ಸರ್ಕಾರ ಬಿದ್ದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಡ್ತಾ ಬಂದಿದ್ರು. ಅಲ್ಲಿನಿಂದ ಇಲ್ಲಿಯವರೆಗೂ ಸುಮಾರು 4 ವರ್ಷಗಳಿಂದಲೂ ಕೂಡ ಸತತವಾಗಿ ಯತ್ನಾಳ್ ಅವರು ಹೇಳಿಕೆಗಳ ಮೇಲೆ ಹೇಳಿಕೆಯನ್ನ ಕೊಟ್ಟು, ತದನಂತರ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ನಂತರ ಆ ಹೇಳಿಕೆಗಳು ಇನ್ನಷ್ಟು ತೀಕ್ಷ್ಣವಾಗಕ್ಕೆ ಶುರು ಆಯಿತು. ತದನಂತರ ದೂರನ್ನ ಕೇಂದ್ರಕ್ಕೆ ಕೊಟ್ಟರು. ಶಿಸ್ತು ಸಮಿತಿಯು ಕೂಡ ಕರೆದು ನಿಮ್ಮ ಸ್ಪಷ್ಟನೆ ಕೊಡಿ ಅಂತ ಹೇಳಿದ್ರು. ಈಗ ಅದಕ್ಕೆ ಹಲವು ಬಾರಿ ಶಿಸ್ತು ಸಮಿತಿಗೆ ಉತ್ತರವನ್ನ ಕೊಡೋದ್ರಲ್ಲಿ ಹಿಂದೇಟ್ ಹಾಕಿದ್ರು. ಮೊದಲು ಏನು ಹೇಳ್ತಾ ಇದ್ರು, ತದನಂತರ ಅದನ್ನೂ ಕೂಡ ಹೇಳ್ತಾ ಇದ್ರು. ಹಾಗಾಗಿ ಶಿಸ್ತು ಸಮಿತಿ ಅದಕ್ಕೆ ಯಾವುದೇ ರೀತಿಯಾಗಿ ಮನ್ನಣೆಯನ್ನ ಕೊಟ್ಟಿಲ್ಲ. ಕಾರಣ ಅಲ್ಲಿ ಯಾಮಾರಿಸುವಂತ ಕೆಲಸ ಆಗಿತ್ತು ಅನ್ನುವಂಥ ಮಾತುಗಳು ಅವತ್ತೇ ಬಿಜೆಪಿ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬರ್ತಾ ಇತ್ತು. ಈಗ 6 ವರ್ಷಗಳವರೆಗೂ ಕೂಡ ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಆದೇಶವನ್ನ ಹೊರಡಿಸಿರೋದು. 6 ವರ್ಷ ಮುಂದಿನ ಚುನಾವಣೆಯಲ್ಲೂ ಕೂಡ ಅವರು ಬಿಜೆಪಿ ಪಕ್ಷದಿಂದ ಸ್ಪರ್ಧೆ ಮಾಡುವ ಹಾಗಿಲ್ಲ. ಪಕ್ಷ ವಿರೋಧಿ ಹೇಳಿಕೆ ಹಿನ್ನೆಲೆಯಲ್ಲಿ ಯತ್ನಾಳ್ ಉಚ್ಚಾಟನೆ ಆಗಿದ್ದಾಗ ವಾಟ್ ನೆಕ್ಸ್ಟ್? ಯತ್ನಾಳ್ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅಥವಾ ಬೇರೆ ಕಡೆಗೆ ಹೋಗ್ತಾರಾ? ಪಕ್ಷೇತರವಾಗಿ ನಿಂತ್ಕೊಳ್ತಾರಾ? ಸದ್ಯಕ್ಕೆ ಬಿಜೆಪಿಯಲ್ಲಿ ಅಂತೂ ಜಾಗ ಇಲ್ಲ. ತಕ್ಷಣವೇ ಜಾರಿಗೆ ಬರುವಂತೆ ಆದೇಶವನ್ನ ಹೊರಡಿಸಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಆದೇಶವನ್ನ ಹೊರಡಿಸಿರೋದು. ಫೆಬ್ರವರಿ 10ರಂದು ನೋಟಿಸ್ ಅನ್ನ ಶಿಸ್ತು ಸಮಿತಿ ನೀಡಿತ್ತು. ಉತ್ತರವನ್ನ ಕೊಡೋಕೆ ಹೇಳಿದ್ರು. ಯಾರೇನ್ ಮಾಡ್ಕೊಳ್ತಾರೆ ಬಿಡು ಅನ್ನುವಂತಹ ಮಾತುಗಳ ಅರ್ಥದಲ್ಲಿ ಅವರ ಹೇಳಿಕೆಗಳಿರ್ತಾ ಇತ್ತು. ನೋಡ್ತಾ ಇರಿ ಒಂದು ಕ್ರಮ ತಗೊಳ್ಳುತ್ತೆ ಕೇಂದ್ರ, ನೋಡ್ತಾ ಇರಿ ಒಂದು ಕ್ರಮ ತಗೊಳ್ಳುತ್ತೆ ಕೇಂದ್ರ ಅಂತ ಬಿಜೆಪಿ ಅನೇಕ ನಾಯಕರುಗಳು ಹೇಳ್ತಾ ಇದ್ರು. ವಿಜಯೇಂದ್ರ ಅವರು ಕೂಡ ಹೇಳ್ತಾ ಇದ್ರು ಕೇಂದ್ರ ಅದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತೇಳಿ. ರೇಣುಕಾಚಾರ್ಯ ಅಂತೂ ಹೇಳ್ತಾನೆ ಇದ್ರು, ಪಟಾಕಿ ಹೊಡೆದು ಸಂಭ್ರಮಿಸ್ಬಿಡ್ತಾರೇನೋ ರೇಣುಕಾಚಾರ್ಯ ಅವರು. ಫೆಬ್ರವರಿ 10ರಂದು ನೋಟಿಸ್ ಅನ್ನ ಶಿಸ್ತು ಸಮಿತಿ ನೀಡಿತ್ತು. ಅದಕ್ಕೆ ಯಾವ ಉತ್ತರವನ್ನು ಕೂಡ ಕೊಟ್ಟಿರಲಿಲ್ಲ. ತದನಂತರ ಮತ್ತೊಮ್ಮೆ ಕೇಳಿದಾಗ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ರು. ಬಟ್ ಹಿಂದೆ ಏನು ಹೇಳಿದ್ರು ಅದೇ ಹೇಳಿಕೆಗಳನ್ನು ಅಲ್ಲೂ ಕೂಡ ಕೊಟ್ಟಿದ್ರು. ಈಗ ಆದೇಶದ ಪ್ರತಿಯನ್ನ ಕೂಡ ತೋರಿಸ್ತಾ ಇದೀವಿ ನಿಮಗೆ. ಯತ್ನಾಳ್ ಅವರನ್ನ 6 ವರ್ಷಗಳ ಉಚ್ಚಾಟನೆಯನ್ನ ಮಾಡಿರುವಂಥದ್ದು ಆದೇಶದ ಪ್ರತಿಯನ್ನ ತೋರಿಸ್ತಾ ಇದ್ದೀವಿ. ಇದು ಬಿಜೆಪಿಯ ಕೇಂದ್ರ ಶಿಸ್ತು ಸಮಿತಿ ಈಗ ಆದೇಶವನ್ನ ಹೊರಡಿಸಿದೆ. ಯತ್ನಾಳ್ ಅವರನ್ನ 6 ವರ್ಷಗಳವರೆಗೂ ಕೂಡ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಶಿಸ್ತು ಸಮಿತಿಯ ಆದೇಶ ಇದು. ತಕ್ಷಣವೇ ಜಾರಿಗೆ ಬರುವಂತೆ ಆದೇಶವನ್ನ ಮಾಡಿದ್ದಾರೆ. 6 ವರ್ಷಗಳ ಯತ್ನಾಳ್ ಅವರು ಉಚ್ಚಾಟನೆಗೊಂಡಿದ್ದಾರೆ. 6 ವರ್ಷ ಯತ್ನಾಳ್ ಅವರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಪಕ್ಷ ವಿರೋಧಿ ಹೇಳಿಕೆ ಹಿನ್ನೆಲೆಯಲ್ಲಿ ಯತ್ನಾಳ್ ಉಚ್ಚಾಟನೆ. ನೆಕ್ಸ್ಟ್ ಯಾರು? ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಇವರಿಬ್ಬರೂ ಸಹ ಇದೇ ರೀತಿಯಾಗಿ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಟೈಮ್ ಅನ್ನ ಕೊಟ್ಟಿದ್ದಾರೆ, ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಬಟ್ ತಿದ್ದಿಕೊಳ್ಳುವಂತ ಸಂದರ್ಭಕ್ಕೆ ಅವ್ರೇನು ಬಂದಿದ್ದಾರೆ ಇಲ್ಲೋ ಗೊತ್ತಿಲ್ಲ. ಅವರ ಮೇಲೆ ಬಿಜೆಪಿ ಏನು ಕ್ರಮ ತೆಗೆದುಕೊಳ್ಳುತ್ತೆ? ಅವ್ರು ಕಾಯ್ತಾ ಇದ್ದಾರೆ ನಮ್ಮನ್ನು ಹೀಗೆ ಮಾಡಿ ಅಂತ ಹೇಳಿ. ಆ ಥರ ಮಾಡಿದ ತಕ್ಷಣ ಅವ್ರು ಇಮಿಡಿಯೇಟ್ ಆಗಿ ಇಂಡಿಪೆಂಡೆಂಟ್ ಆಗ್ತಾರೆ, ಆ ಕಡೆಗೆ ಹೋಗೋಣ ಅಂತ ಲೆಕ್ಕಾಚಾರ. ಹಾಗಾಗಿ ಬಿಜೆಪಿ ಅಲ್ಲಿವರೆಗೂ ತಗೊಳ್ತಾ ಇಲ್ಲ, ಅವ್ರ ಮೇಲೇನು ಕ್ರಮ ತಗೊಳ್ತಾ ಇಲ್ಲ. ಇಲ್ಲಿ ಯತ್ನಾಳ್ ಅವರ ಮೇಲೆ ಈಗ ಕ್ರಮ ತಗೊಂಡಿದ್ದಾರೆ. 6 ವರ್ಷ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿಯ ಕಾರ್ಯದರ್ಶಿ ಓಂ ಪಾಠಕ್ ಈ ಆದೇಶವನ್ನು ಹೊರಡಿಸಿರೋದು. ಫೆಬ್ರವರಿ 10ರಂದು ನೋಟಿಸನ್ನು ಶಿಸ್ತು ಸಮಿತಿ ನೀಡಿತ್ತು. ಅವರು ಕೊಟ್ಟಂತ ಉತ್ತರ ಸಮಂಜಸವಾಗಿರಲಿಲ್ಲ. ಕಾರಣ ಹಿಂದೆಯೂ ಕೂಡ ಇದೇ ರೀತಿ ನೋಟಿಸನ್ನು ಕೊಟ್ಟಾಗ ಅದೇ ಉತ್ತರವನ್ನು ಕೊಟ್ಟಿದ್ರು. ಸೊ ಹಾಗಾಗಿ ಅವ್ರಿಗೊಂದು ವಿಶ್ವಾಸ ಇತ್ತು. ಅನೇಕರು ಅನೇಕ ರೀತಿಯಲ್ಲಿ ಹೇಳ್ತಾ ಇದ್ರು ಯತ್ನಾಳ್ ಅವರ ಹೇಳಿಕೆಯ ಹಿಂದೆ ಸೂತ್ರಧಾರಿಗಳು ಬೇರೆ ಇರಬಹುದು, ಪಾತ್ರಧಾರಿಗಳು ಇವರು ಮಾತ್ರ, ಅವ್ರು ಕೂತ್ಕೊಂಡು ಆಡಿಸ್ತಾ ಇದ್ದಾರೆ, ಇವರು ಆಡ್ತಾ ಇದ್ದಾರೆ ಅಂತ ಹೇಳಿ. ಅವರು ನನ್ನ ರಕ್ಷಣೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಯತ್ನಾಳ್ ಅವರಿಗೆ ಇದ್ದಿತ್ತು. ಆದರೆ ಆ ವಿಶ್ವಾಸ ಯಾವುದು ಕೂಡ ಈಗ ಏನು ವರ್ಕೌಟ್ ಆಗಿಲ್ಲ.